ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಪಾಲಕ್ ಪನ್ನೀರನ್ನು ಡಾಬಾ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ನಾನು ಮಾಡುವ ರೀತಿ ನಿಮಗೆ ತೋರಿಸ್ತೀನಿ. ಅದು ಡಾಬಾ ಸ್ಟೈಲೇ ಆಗಿದೆ, ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡ್ತೀನಿ ನಾನು. ಹೇಗೆ ಮಾಡ್ತೀನಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ನೋಡೋಣ. ಹಲೋ ಫ್ರೆಂಡ್ಸ್, ಇನ್ನು ಡಾಬಾ ಸ್ಟೈಲ್ ಪಾಲಕ್ ಪನ್ನೀರಿಗೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯೋಕ್ಕಿಟ್ಟು ಅದಕ್ಕೆ ಪಾಲಕನ್ನು ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಅದನ್ನ ಬಿಸಿನೀರಲ್ಲಿ ಹಾಕಬೇಕು. ನಂತರ ಅದು ಸ್ವಲ್ಪ ಮೆತ್ತಗಾಗುತ್ತೆ, ಅದರ ರಫ್ನೆಸ್ ಎಲ್ಲ ಹೋಗಿ ಮೆತ್ತಗಾಗುತ್ತೆ. ಆವಾಗ ಅದನ್ನು ತೆಗಿಬೇಕು ಬಿಸಿನೀರಿಂದ. ನೋಡಿ, ಈ ಥರ ಒಂದು ಪಾತ್ರೆಗೆ ಬಿಸಿನೀರಿಟ್ಟು ಅದಕ್ಕೆ ಸೊಪ್ಪು ಹಾಕಿ ಒಂದು 5 ನಿಮಿಷ ಬಿಟ್ಟ ನಂತರ ಅದನ್ನ ಸೋಸ್ಕೊಳ್ತೀನಿ. ಈಗ ಒಂದು ಪ್ಲೇಟಲ್ಲಿ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ಸ್ ಶೇಪಲ್ಲಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಸಾಲ್ಟು, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಒಂದು ಕಡೆ ಇಡ್ತೇನೆ. ಇದು ಲಾಸ್ಟಿಗೆ ನಮಗೆ ಫ್ರೈ ಮಾಡಿ ಹಾಕಲಿಕ್ಕೆ ಬೇಕು, ಹಾಗಾಗಿ ಇದನ್ನ ಇಟ್ಟಿದ್ದೇವೆ. ಇದೇ ಟೈಮಲ್ಲಿ ಒಂದು 5-6 ಕ್ಯಾಶ್ಯೂ ಇದ್ದರೆ ನೀರಲ್ಲಿ ನೆನೆ ಇಟ್ಟುಬಿಡಿ, ಯಾಕಂದರೆ ಈಗಿಟ್ಟರೆ ಮತ್ತೆ ಮಿಕ್ಸಿಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಗೋಡಂಬಿ ಅಂತಾರಲ್ವ, ಸೊ ಅದನ್ನ ನೆನೆ ಇಟ್ಟುಬಿಡಿ ಈಗಲೇ. ಇದು ನಮಗೆ ಮಿಕ್ಸಿ ಮಾಡಲಿಕ್ಕೆ ಬೇಕು. ಇದು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಬೇಕು ಇದನ್ನು. ಇದು ಬಿಸಿ ಬಿಸಿ ಹಾಕಿದರೆ ಮಿಕ್ಸಿ ಕೂಡ ಹಾಳಾಗ್ತದೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಸ್ವಲ್ಪ ತಣ್ಣಗಾಗಬೇಕಿದು. ಮತ್ತು ಇಲ್ಲಿ ನಾನು ಈಗ ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. 2 ಏಲಕ್ಕಿ, 2 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಬಡೆ ಸೊಪ್ಪು, ಸ್ವಲ್ಪ ಜೀರಿಗೆ, ಇಷ್ಟು ಐಟಮನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ಈ ಗರಂ ಮಸಾಲ ಐಟಮನ್ನು ಹಾಕ್ಕೊಳ್ತೀನಿ. ಗರಂ ಮಸಾಲ ಹಾಕಿದ ಮೇಲೆ ಒಂದು ದೊಡ್ಡ ನೀರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ವಿ, ಅದನ್ನ ಕೂಡ ಹಾಕ್ತೀವಿ. ನೀರುಳ್ಳಿ ಚೆನ್ನಾಗಿ ಇಲ್ಲಿ ಫ್ರೈ ಆಗಬೇಕು. ಸೊ ಇದೇ ಟೈಮಲ್ಲಿ ನಾವು ಟೊಮೆಟೊ ಏನು ಹೆಚ್ಕೊಂಡು ಇಟ್ಕೊಂಡಿದ್ವಿ, 2 ಟೊಮೆಟೊ ಒಂದು ಹೆಚ್ಕೊಂಡು ಇಟ್ಕೊಳ್ಳಿ. ಸೊ ಅದನ್ನು ಪ್ಯೂರಿ ಮಾಡ್ತೀವಿ, ಮಿಕ್ಸಿ ಹಾಕಿ ರಸ ಮಾಡ್ಕೊಳ್ತೀವಿ, ಟೊಮೆಟೊ ರಸ. ಈಗ ಶುಂಠಿ ಹಾಕ್ತಿದ್ದೇವೆ. ಶುಂಠಿ, ಬೆಳ್ಳುಳ್ಳಿ ಅದು ಜಜ್ಜಿ ಇಟ್ಕೊಂಡಿದ್ರು, ಅದನ್ನ ಹಾಕಿದ್ದಾರೆ. ನಂತರ ಜೀರಿಗೆ ಹಾಕಿದರು. ಸೊ ಇದು ಈ ಟೈಮಲ್ಲೇ ಹಾಕಬೇಕು, ಇದನ್ನ ಫಸ್ಟಿಗೆ ಹಾಕಬಾರ್ದು. ಈ ಟೈಮಲ್ಲಿ ಹಾಕಿದರೆ ಟೇಸ್ಟ್ ಜಾಸ್ತಿ. ನಾವು ಆಮೇಲೆ ಟೊಮೆಟೊ ಪ್ಯೂರಿ ಏನು ಮಾಡ್ಕೊಂಡಿದ್ರು ಅದನ್ನ ಕೂಡ ಹಾಕಿದ್ದಾರೆ. ಇವಾಗ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ, ಡಾಬಾಗಿಂತ ಒಳ್ಳೆ ರುಚಿಯಾಗಿ ಬಂದಿತ್ತು. ಚಪಾತಿಗೆ ಆಗಿರಲಿ, ಅನ್ನಕ್ಕಾಗಿರಲಿ, ವೈಟ್ ರೈಸು, ಬಾಯ್ಲ್ಡ್ ರೈಸು, ಅದೇ ರೀತಿ ದೋಸೆಗೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೀವಂತೂ ಟ್ರೈ ಮಾಡಬೇಕು. ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ, ನೋಡಿ ಉಪ್ಪು ಹಾಕಿದ್ದೇವೆ. ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಏನು ನಾವು ಪಾಲಕ್ ತೊಗೊಂಡಿದ್ವಲ್ಲ ಅದನ್ನು ತಣ್ಣಗೆ ಹಾಕಿಬಿಟ್ಟಿದ್ವಿ. ಸೊ ಅದಕ್ಕೆ ಒಂದು 2 ಹಸಿಮೆಣ್ಸಿಕಾಯಿ, ಅದೇ ರೀತಿ ಒಂದು 5-6 ಗೋಡಂಬಿ ನೆನೆ ಇಟ್ಟಿದ್ದೆ. 5-6 ಗೋಡಂಬಿ ಮಾಡೋ ಮುಂಚೆ ನೆನೆ ಇಟ್ಟಿದ್ವಿ. ಸೊ ಅದನ್ನ ಕೂಡ ಒಟ್ಟಿಗೆ ಮಿಕ್ಸಿಗೆ ಹಾಕ್ತೀವಿ. ಪಾಲಕ್ಕು, ಬೇಯಿಸಿದಂಥ ಪಾಲಕ್ಕು, 2 ಮೆಣಸಿಕಾಯಿ, 5-6 ಗೋಡಂಬಿ ನೆನೆ ಇಟ್ಟಂಥದ್ದು ಸಣ್ಣಗೆ ಮಿಕ್ಸ್ ಮಾಡಿ ಈಗ ಏನು ಫ್ರೈ ಮಾಡ್ಕೊಂಡಿದ್ವಲ್ವ ಅದಕ್ಕೆ ಹಾಕಿ ಫ್ರೈ ಮಾಡಿದ್ದು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ, ಗ್ರೀನ್ ಕಲರ್. ಪಾಲಕ್ ಅಂದ್ರೇ ಇದೆ. ಸೊ ಹಸಿರು ಕಲರ್ ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಬಿಸಿನೀರಲ್ಲಿ ಹಾಕಿ ತೆಗಿಬೇಕಿದ್ನ, ಆವಾಗ ಮಾತ್ರ ಈ ಕಲರ್ ಬರುತ್ತೆ. ಸೊ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಏನು ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದಕ್ಕೆ ಪಾತ್ರೆಗೆ ಹಾಕ್ಕೊಂಡ್ವಿ. ಸೊ ಈಗ ಅದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ಬೇಕು. ಆವಾಗ ನೀವು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ಇದು ಕಸೂರಿ ಮೇಥಿನ ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟ್ ಜಾಸ್ತಿ. ಸೊ ಒಂದು ಮುಟ್ಟಿಗೆಯಷ್ಟು ಹಾಕಿದ್ದಾರೆ. ಒಂದು ಮುಟ್ಟಿಗೆಯಷ್ಟು ಕಸೂರಿ ಮೇಥಿ ಸ್ವಲ್ಪ ಉದುರು ಮಾಡಿ ಹಾಕಿ, ಅದೇ ಒಳ್ಳೆ ಫ್ಲೇವರ್ ಕೊಡ್ತದೆ ನಿಮಗೆ ಟೇಸ್ಟು. ಆಮೇಲೆ ಅರಿಶಿಣದ ಪುಡಿ ರುಚಿ ಅಂದರೆ 1 ಸ್ಪೂನು, ಸಣ್ಣ ಸ್ಪೂನು, ಈ ಐಸ್ ಕ್ರೀಮ್ ತಿಂತಾರಲ್ಲ ಸಣ್ಣ ಸ್ಪೂನಲ್ಲಿ ಅರಿಶಿಣ ಪುಡಿ ಹಾಕಿ ಕುದಿಯಕ್ಕೆ ಬಿಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಏನು ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ವ ಕ್ಯೂಬ್ಸ್ ರೀತಿಲಿ ಪನ್ನೀರನ್ನು ಅದನ್ನು ಫ್ರೈ ಮಾಡ್ಕೋಬೇಕು. ಪನ್ನೀರ್ ಫ್ರೈ ಮಾಡಿಕೊಂಡು ಅದನ್ನ ಇದು ಹಸಿ ವಾಸನೆ ಹೋಗೋ ತನಕ ಏನು ನಾವು ಕುದಿಸ್ತೀವಲ್ವ ಪಾಲಕ್ಕಿದ್ದು ಗ್ರೇವಿ ಅದಕ್ಕೆ ಹಾಕಬೇಕು ಫ್ರೈ ಮಾಡಿದ ನಂತರ. ಸೊ ಈಗ
ಸ್ವಲ್ಪ ಕುದಿಸ್ಬೇಕು, ಒಂದೆರಡು ಕುದಿ ಬರಬೇಕು. ಆಲ್ರೆಡಿ ಪಾಲಕ್ ಫ್ರೈ ಆಗಿದ್ದರಿಂದ ಪನ್ನೀರ್ ಫ್ರೈ ಆಗಿದ್ದರಿಂದ ಜಾಸ್ತಿ ಕುದಿಸುವ ಅವಶ್ಯಕತೆ ಇಲ್ಲ. ಇನ್ನೇನು ಇದಕ್ಕೆ ಬೆಣ್ಣೆ ಒಗ್ಗರಣೆ ಕೊಡಬೇಕು. ಬೆಣ್ಣೆ ಒಗ್ಗರಣೆ ಕೊಟ್ಟರಂತೂ ಇನ್ನೂ ಟೇಸ್ಟ್ ಜಾಸ್ತಿ. ಅದಕ್ಕೆ ಇದು ಡಾಬಾ ಸ್ಟೈಲ್ ರೀತಿಲಿ ಅಷ್ಟು ಚೆನ್ನಾಗಿ ಬಂದಿದ್ದು. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಆ್ಯಂಡ್ ಇದರಲ್ಲಿ ಬೆಳ್ಳುಳ್ಳಿ ತುಂಬ ಹಾಕಿದ್ವಿ, ಅದಕ್ಕೇ ಅನಿಸುತ್ತೆ ಎಷ್ಟು ಟೇಸ್ಟ್ ಬಂದಿತ್ತು. ಆ್ಯಂಡ್ ಈ ಅದರಲ್ಲಿ ಬೆಣ್ಣೆಯಲ್ಲಿ ನಾವು ಬೆಳ್ಳುಳ್ಳಿ ಫ್ರೈ ಮಾಡೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬಿಡುತ್ತೆ. ಫ್ರೆಂಡ್ಸ್, ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ. ಆ್ಯಂಡ್ ಅದು ಒಗ್ಗರಣೆ ಕೊಡಬೇಕು. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದಾರೆ. ನಾವು ಆಲ್ರೆಡಿ 2 ಹಸಿಮೆಣ್ಸಿಕಾಯಿ ಹಾಕಿದ್ವಿ ಅಲ್ಲಿ. ಸೊ ಇದು ಎಕ್ಸ್ಟ್ರಾ ಖಾರ ಬೇಕಾದರೆ ಹಾಕ್ಕೋಬೋದು. ಆ್ಯಂಡ್ ಖಾರ ಹಾಕಿದರೆ ಕಲರ್ ಕೂಡ ಒಂಥರ ಬೇರೆ ಕಲರ್ ಬರುತ್ತೆ, ಅದೇ ರೀತಿ ಟೇಸ್ಟ್ ಕೂಡ ಬರುತ್ತೆ. ಅದೇ ಒಗ್ಗರಣೆನ ಈಗ ಗ್ರೇವಿಗೆ ಹಾಕ್ತಿದ್ದೀವಿ. ಇದು ಒಳ್ಳೆ ಸೂಪರಾಗಿ ಟೇಸ್ಟ್ ಬಂದಿದೆ ನೋಡಿ. ನೋಡಲಿಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ನಮ್ಮನೇಲಂತೂ ಇದು ಮಧ್ಯಾಹ್ನದ ಊಟಕ್ಕೆ ಖಾಲಿ ಆಯಿತು. ರಾತ್ರಿ ಮಿಕ್ಕಲೇ ಇಲ್ಲ ಇದು. ಇದು ಮಧ್ಯಾಹ್ನ ಊಟಕ್ಕೆ ಅಂತ ಮಾಡಿದ್ದು. ಬಹಳ ಚೆನ್ನಾಗಿ ಬಂದಿತ್ತು ರೆಸಿಪಿ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಕ್ರೀಮಿ ಆಗಿತ್ತು. ಆ್ಯಂಡ್ ತಿಂದವರು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿತ್ತು ಇದು ರೆಸಿಪಿ. ನಾವು ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಚಪಾತಿ ಏನೂ ಮಾಡ್ಕೊಳ್ಳಿಲ್ಲ, ಡೈರೆಕ್ಟ್ ರೈಸ್ಗೆ ಟೇಸ್ಟ್ ಮಾಡ್ತೀವಿ. ಆ್ಯಂಡ್ ನನ್ನ ಮಗಳಿಗೆ ಕೂಡ ತುಂಬ ಇಷ್ಟ ಆಯ್ತಿದ್ದು. ಹಾಗೂ ಎಲ್ಲರೂ ಮನೆಯವರೆಲ್ಲರೂ ಕೂಡ ಖುಷಿಯಾಗಿ ತಿಂದ್ವಿ. ನಮಗೆ ತುಂಬ ಇಷ್ಟ ಆಗಿದ್ದರಿಂದ ನಿಮಗೆ ಹೇಳ್ತಿದ್ದೀವಿ, ಒಮ್ಮೆ ಟ್ರೈ ಮಾಡಿ. ನಾವಿದು ತುಂಬ ಸಲ ಟ್ರೈ ಮಾಡಿದ್ವಿ, ಬಟ್ ನಿಮಗೆ ತೋರಿಸ್ಬೇಕಲ್ವ, ಹಾಗಾಗಿ ರೆಸಿಪಿ ತೋರಿಸಿದ್ವಿ. ತುಂಬ ಚೆನ್ನಾಗಿ ಬಂದಿದೆ, ಒಮ್ಮೆ ಟ್ರೈ ಮಾಡಿ. ಆ್ಯಂಡ್ ಬೆಣ್ಣೆ ಒಗ್ಗರಣೆ ಮಾತ್ರ ಕೊಡೋದು ಮಿಸ್ ಮಾಡಬೇಡಿ, ಅದರಿಂದನೇ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದೆ ಗೈಸ್, ಒಮ್ಮೆ ಟೇಸ್ಟ್ ಮಾಡಿ. ಡಾಬಾ ಸ್ಟೈಲ್ ತುಂಬ ನಾವು ಬೆಣ್ಣೆ ಎಲ್ಲ ಯೂಸ್ ಮಾಡಿದ್ದೇವಲ್ವ, ಮತ್ತು ಕ್ಯಾಶು ಎಲ್ಲ ಯೂಸ್ ಮಾಡಿದ್ದೇವಲ್ವ, ಇದು ತುಂಬ ಟೇಸ್ಟಿಯಾಗಿ ಬಂದಿದೆ. ಗೈಸ್, ನಿಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಯ್ಸ್, ಇವತ್ತಿದು ಬಿಜಿ ಲೈಫಲ್ಲಿ ನಮಗೆ ಜಾಸ್ತಿ ಇದು ಮಾಡ್ಕೊಳ್ಳಿಕ್ಕೆ ಟೈಮ್ ಇರೋದಿಲ್ಲ. ನಾವು ಹೋಟೆಲ್ಗೆಲ್ಲ ಹೋಗಿರ್ತೀವಿ, ಅವರು ಎಷ್ಟು ಒಂದು ಟೇಸ್ಟಿ ಪೌಡ್ರು ಮತ್ತು ಬೇರೆ ಏನೇನೋ ಕಲರ್ ಫುಡ್ ಎಲ್ಲ ಹಾಕಿ ಮಾಡ್ತಾರೆ. ನಮಗೆ ಹೆಲ್ತಿ ಇದು ಊಟನೇ ಸಿಗೋದಿಲ್ಲ ಈಗ. ಇಲ್ಲೂ ಕೂಡ ಹೊರಗೆ ಎಲ್ಲ ಕೆಮಿಕಲ್ಲೇ ಆಗಿರ್ತದೆ. ವೆಜಿಟೇಬಲಿಂದ ಹಿಡಿದು ಫ್ರೂಟ್ಸಿಂದ ಹಿಡಿದು ಪ್ರತಿಯೊಂದರಿಂದನೂ ನಮಗೆ ಕೆಮಿಕಲ್ಲೇ ಸಿಗ್ತದೆ. ನಾವು ಎಲ್ಲಿ ನೋಡಿದ್ರು ಕೂಡ ನಮಗೆ ಒರಿಜಿನಲ್ ಊಟ ಕೂಡ ಸಿಗಲ್ಲ, ಮತ್ತೆ ಸೋಡಾ ಇಲ್ಲದೆ ಅಡಿಕೆ ಇಲ್ಲ. ಹಾಗಾಗಿ ನಮ್ಮಿಂದ ಎಷ್ಟು ಸಾಧ್ಯನೋ ಸಿಂಪಲ್ ಆಗಿ ನಾನು ಸಿಂಪಲ್ ರೆಸಿಪಿಗಳನ್ನು ತೋರಿಸೋದು. ಯಾಕೆಂದ್ರೆ ಹೆವಿ ಮಾಡ್ಲಿಕ್ಕೆ ಯಾರಿಗೂ ಕೂಡ ಟೈಮ್ ಇಲ್ಲ, ಎಲ್ಲರೂ ಬಿಜಿ ಇರ್ತಾರೆ ಅವರವರ ಕೆಲಸದಲ್ಲಿ. ಸಿಂಪಲ್ ಆಗಿ ಮತ್ತೆ ಇನ್ಸ್ಟಂಟ್ ಆಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ. ನಮ್ಗೆ ಏನಾದ್ರೂ ಇದು ಪಾಲಕ್ ಪನ್ನೀರ್ ಮಾಡಿ ನಾವು ಚಪಾತಿ ಅಥವಾ ದೋಸೆ ಮತ್ತೆ ರೈಸ್ಗೆ ಯಾವುದಕ್ಕೂ ಕೂಡ ಒಂದು ಕಾಂಬಿನೇಷನ್ ತುಂಬಾ ಟೇಸ್ಟಿ ಆಗಿರ್ತದೆ. ಚಪಾತಿಗಂತೂ ಅಲ್ಟಿಮೇಟ್ ಆಗಿರ್ತದೆ, ಮತ್ತೆ ಪರೋಟಾಗೆ ಚೆನ್ನಾಗಿರ್ತದೆ, ರೈಸ್ಗೂ ಸೂಪರ್ ಆಗಿದೆ. ಯಾವುದಕ್ಕೆ ಬೇಕಿದ್ರು ಈ ಸ್ಟೈಲಲ್ಲಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರ್ತದೆ. ಮತ್ತೆ ಜಾಸ್ತಿ ಹೆವಿ ಖರ್ಚು ಕೂಡ ಏನಿಲ್ಲ. ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂತ ಐಟಮ್ ಅನ್ನ ನಾವು ಹಾಕಿ ಮಾಡ್ಕೋಬಹುದು, ಅಷ್ಟು ಟೇಸ್ಟಿ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.